ಗೋಶಾಲೆ ನಿರ್ಮಾಣಕ್ಕೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಒತ್ತಾಯ. ಜಮಖಂಡಿ ತಾಲೂಕಿನಲ್ಲಿ ತುರ್ತು ಅಗತ್ಯವಾದ ಗೋಶಾಲೆ ನಿರ್ಮಾಣಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ಮುಂದಾಗಿದ್ದು, ನಗರಸಭೆ ಪೌರಾಯುಕ್ತರಾದಂತಹ ಜ್ಯೋತಿ ಗಿರೀಶ್ ಮತ್ತು ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಓಲೆಮಠದ ಆನಂದ ದೇವರು ಅವರ ನೇತೃತ್ವದಲ್ಲಿ ನಡೆದ ಮನವಿ ಸಲ್ಲಿಕೆಯ ವೇಳೆ ನಗರದಲ್ಲಿ ನಿರಾಶ್ರಿತ ಹಾಗೂ ಬೀದಿಗಿಳಿದಿರುವ ದನಗಳಿಂದಾಗಿ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಗೋಶಾಲೆ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು. ನಗರದ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರಿಗಳು ಮಾರಾಟವಾದ ಬಳಿಕ ಉಳಿದ ತರಕಾರಿಗಳನ್ನು ರಸ್ತೆ ಮೇಲೆಯೇ ಎಸೆಯುವ ಪರಿಣಾಮ ಈ ತರಕಾರಿ ತಿನ್ನಲೆಂದು ದನಗಳು ಏಕಾಏಕಿ ರಸ್ತೆಗಿಳಿಯುತ್ತಿರುವುದನ್ನು ನಾಗರಿಕರಿಗೆ ತೊಂದರೆ ಹಾಗೂ ಅಪಘಾತದ ಭೀತಿ ಉಂಟು ಮಾಡುತ್ತಿವೆ. ರೈತ ಸಂಘದ ಮುಖಂಡರಾದಂತಹ ಸುರೇಶ್ ಹಂಚಿನಾಳ್ ಅವರು ಮಾತನಾಡಿದ್ದು, ನಮ್ಮ ದೇಶ ಕೃಷಿ ಆಧಾರಿತ ರಾಷ್ಟ್ರ. ಗೋವು ಕೃಷಿಯ ಜೀವನಾಡಿ. ಗೋವಿನ ಗೊಬ್ಬರ, ಶಗಣಿ ಮುಂತಾದವು ಕೂಡ ಮಣ್ಣಿನ ಶಕ್ತಿ ಹೆಚ್ಚಿಸುತ್ತವೆ. ಗೋ ಸಂತತಿ ಕಡಿಮೆ ಆದರೆ ಕೃಷಿ ಉಳಿಯುವುದಿಲ್ಲ. ಸರ್ಕಾರ ತಕ್ಷಣ ಗೋಶಾಲೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ರೈತ ಮುಖಂಡ ಧರಿಯಪ್ಪ ದಾನಗೊಂಡ ಅವರು ಜಮಖಂಡಿಯಲ್ಲಿ ದನಗಳನ್ನ ರಸ್ತೆಗೆ ಬಿಟ್ಟು ಹೋಗುವ ಘಟನೆ ಹೆಚ್ಚಾಗಿದ್ದು, ಪ್ಲಾಸ್ಟಿಕ್ ತಿಂದು ದನಗಳು ಸಾಯುತ್ತಿರುವುದು ಗಂಭೀರ ವಿಚಾರವಾಗಿದೆ. ಜನಸಾಮಾನ್ಯರ ಸುರಕ್ಷತೆಗೆ ಹಾಗೂ ಗೋ ರಕ್ಷಣೆಗೆ ಗೋಶಾಲೆ ಅಗತ್ಯವಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಬೀದಿ ದನಗಳಿಂದಾಗುವ ಅನಾಹುತಗಳು, ದನಗಳ ಆಹಾರಾಭಾವ ಮತ್ತು ಪರಿಸರ ಅಸುರಕ್ಷತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಗೋಶಾಲೆ ಶೀಘ್ರ ನಿರ್ಮಿಸಬೇಕೆಂದು ನಾಗರಿಕರು ಆಗ್ರಹಿಸಿದರು. ಮನವಿ ಸಲ್ಲಿಕೆ ವೇಳೆ ಎಚ್ಎಂ ಶೆಟ್ಟರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಜಮಖಂಡಿ, ನಾಗರಿಕ ಹಿತರಕ್ಷಣಾ ಸಂಘ, ಲಯನ್ಸ್ ಸೇವಾ ಸಂಸ್ಥೆ, ಸಿವಿಲ್ ಎಂಜಿನಿಯರ್ ಅಸೋಸಿಯೇಷನ್, ಸ್ತ್ರೀ ಶಕ್ತಿ ಸಂಘ, ಬಸವೇಶ್ವರ ವ್ಯಾಪಾರಸ್ಥರ ಸಂಘ, ಧರ್ಮನಾಥ ಶ್ವೇತಾಂಬರ ಜೈನ ಟ್ರಸ್ಟ್, ಭಾರತೀಯ ಸ್ವರಾಜ್ ಸಂಸ್ಥೆ ಮತ್ತು ರಾಮತೀರ್ಥ ರೋಟರಿ ಸಂಸ್ಥೆ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ, ಬಸವ ಗ್ರಾಮೀಣ ಅಭಿವೃದ್ಧಿ ಸಂಘ ಸೇರಿದಂತೆ ಅನೇಕ ಮಹಿಳಾ ತಂಡಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದ್ದರು. ಬ್ಯೂರೋ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ, DD9 ನ್ಯೂಸ್ ಕನ್ನಡ, ಜಮಖಂಡಿ. ಕತ್ತಿಗಳ ಒಂದ ಇದು ಹತೋಟಿ ಬಂದದ, ಆದ್ರೆ ಆಕಳಗಳ ಗೋಗಳ ಒಂದ ಇನ್ನೂ ಇದು ಆಗಿಲ್ಲ. ಅದಕ್ಕೆ ಅನೇಕ ಸಂಘ ಸಂಸ್ಥೆಯವರು ಗೋಶಾಲೆ ಮಾಡ್ರಿ ಅಂತ ತಿಳ್ಕೊಂಡು ಮನವಿಯನ್ನು ಕೊಟ್ಟರು. ಅದ ಪ್ರಕಾರ ನಮ್ಮದು ಮೊದಲಿನಿಂದನೂ ನಾವು ಗೋಶಾಲೆ ಬಗ್ಗೆ ಮನವಿ ಮಾಡ್ಕೊತಾ ಬಂದೀವಿ. ಆಮೇಲೆ ಈಗ ನಮ್ಮ ಕ್ಷೇತ್ರದ MLA ಅವರ ಶಾಸಕರಾದಂಥ ನಾಡೋಜಿ ಗುಡುಗುಂಟಿ ಅವರು ಕೂಡ ಒಳ್ಳೆಯ ಪ್ರಾಮಾಣಿಕರದಾರ, ಆಮೇಲೆ ಜನನಾಯಕರದಾರ. ಆಮೇಲೆ ಹಿಂದಿನ MLA ಅವರಾದಂಥ ಆನಂದ್ ನ್ಯಾಮಗೌಡರು ಕೂಡ ಭಾಳ ಇದು ಮಾಡ್ರ. ನಮ್ಮ ಜಮಖಂಡಿಯ ಒಂದು ಏಳಿಗೆಗಾಗಿ ಪಕ್ಷ ಭೇದ ಮರೆತು ಕಾಂಗ್ರೆಸ್ ಮತ್ತು BJP ಅವರು ಕೆಲಸ ಮಾಡ್ತಾರ. ಇಂಥ ಇದ್ರೊಳಗೆ ಇಲ್ಲಿ ದನಗಳ ಸಂಖ್ಯೆ ಹೆಚ್ಚದ. ಆಮೇಲೆ ವಯಸ್ಸಾದಂಥ ನಮ್ಮಂತ ಮಂದಿ ಸಣ್ಣ ಗಾಡಿ ತಗೊಂಡು ನಾವು ಹೋಗುವ ಹೊತ್ನ್ಯಾಗ ಆಕಳುಗಳು ಏನ್ ಮಾಡ್ತಾವ, ಕುಡಿದಾಡಿ ಬಂದ್ ಕೆಟ್ಟ ನಮ್ಗೆ ಆಯ್ತಾ ಇದು ಮಾಡ್ತಾವ. ಅನೇಕ ರೀತಿಯಿಂದ ಏನಾಗೈತಿ ಅಂದ್ರ ಅವು ಗಾಡಿ ಬಿದ್ದು ಇದು ಮಾಡ್ಕೊಂಡ್ರು. ಆಮೇಲೆ ಮುಂದೆ ಒಂದು ಹುಡುಗ ಏನ್ ಮಾಡಿದ, ಈ ಆಕಳ ಒಂದು ಇದಕ್ಕೆ ಗುದ್ದಾಟದೊಳಗ ಅವ ಏನ್ ಮಾಡ್ದ, ತೀರ್ಕೊಂಡ. ಆಮೇಲೆ ಅವನಿಗೆ ತಂದಿಲ್ಲ, ಬರೀ ತಾಯಿ, ಇಬ್ರು ಅಣ್ಣ ತಮ್ಮರಿದ್ರು. ಅಂತಾದ್ರೊಳಗ ಅವರ ಪರಿಸ್ಥಿತಿ ಬಹಳ ಗಂಭೀರ ಆಯ್ತು. ಅದಕ್ಕೆ ಆ ಸತ್ತಂತ ವಿದ್ಯಾರ್ಥಿಯ ಗೆಳೆಯ ಅವರು ಮಾಮನೋಳಿ ಅವ್ರ ಇದ್ರ ಸಲಾಗ ಅವ ಏನ್ ಮಾಡಿದ್ರಂದ್ರ ಅವನು ನನ್ನ ಮಗನ ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಕೆಟ್ಟ ಇನ್ನೊಬ್ಬ ಹುಡುಗನ ವಿದ್ಯಾಭ್ಯಾಸದ ಖರ್ಚನ್ನ ಎಲ್ಲ ಇದು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಇದು ಮಾಡ್ಕೊಂಡು ಇದು ಮಾಡ್ಯಾರ. ಆಮೇಲೆ ಇಲ್ಲಿ ಬಹಳ ಆಕಳದ ಬಹಳ ಇದಾಗೈತಿ. ಅದಕ್ಕೆ ದಯಮಾಡಿ ನೀವು ದಕ್ಷ ಅಧಿಕಾರಿಗಳಾದಿರಿ, ಇದದಿರಿ, ನೀವು ಒಂದು ಗೋಶಾಲೆಯನ್ನು ಮಾಡಿದ್ರ ಅಂತಂದ್ರೆ ಜನರಿಗೆ ಬಹಳ ಅನುಕೂಲ ಆಗತ್ತ. ನಮ್ಮತ್ತ ವಯಸ್ಸಾದ ಮಂದಿ ಅಡ್ಡಾಡ್ಕೊತ ಅವ್ ಏನ್ ಮಾಡ್ತಾರ, ನಾವು ಗಾಡಿ ಮ್ಯಾಗ ಹೊಂಟಿರ್ತೀವಿ, ಅವ್ ಹಿಂದೆ ಓಡ್ಕೊತ ಬಂದ್ ಇದ ಮಾಡ್ಕೊಂಡು ಕೆಟ್ಟ ಗುದ್ದಾಡಿ ಇದು ಮಾಡ್ತಾರ. ಎಷ್ಟೋ ಮಂದಿ ಕಾಲು ಮುರ್ಕೊಂಡಾರ. ಆಮೇಲೆ ಅವ್ರ ಗಾಡಿ ಇವು ಬಿದ್ದು ಇವಾಗ್ಯಾವ. ಅದಕ್ಕೆ ದಯಮಾಡಿ ನೀವು ಗಿರೀಶ್ ಅವ್ರ, ನೀವು ಜ್ಯೋತಿ ಗಿರೀಶ್ ಅವ್ರ, ನೀವು ಬಹಳ ದಕ್ಷ ಅಧಿಕಾರಿ ಇದೀರಿ. ಅದಕ್ಕೆ ಪುನಃ ಮತ್ತೆ 2ನೇ ಸಲ ನಿಮ್ಮನ್ನ ಇಲ್ಲಿ ಜನರು ನಿಮ್ಮನ್ನ ಕರ್ಕೊಂಡು ಕೆಟ್ಟಿದ್ ಮಾಡ್ರ. ಆಮೇಲೆ ನೀವು ಏನ್ ಮಾಡ್ರಿ, ಯಾವುದೇ ಪರಿಸ್ಥಿತಿ ಒಳಗೆ ಇಲ್ಲಿ ಒಂದು ಗೋಶಾಲೆಯನ್ನ ಪ್ರಾರಂಭ ಮಾಡ್ರಿ. ಫಸ್ಟಕ್ಕೆ ಪ್ರಾರಂಭ ಮಾಡ್ಬೇಕಾತಂದ್ರೆ ಗೌರ್ಮೆಂಟ್ದಿಂದ ಏನು ಇದನ್ನ ತಗೊಂಡ್ ಬ್ಯಾಡ್ರಿ, ಮೊದಲು ನೀವು ಪ್ರಾರಂಭ ಮಾಡ್ರಿ. ಇಲ್ಲಿ ಅನೇಕ ಸಂಘ ಸಂಸ್ಥೆ ಅದಾರ, ಅನೇಕ ದಾನಿಗಳದಾರ, ಅವರಿಂದ ಇದು ಮಾಡ್ರಿ. ನಿಮ್ಮ ಮುನ್ಸಿಪಾಲಿಟಿದ ಒಂದು ಜಾಗದೊಳಗ ಒಂದು ತಾತ್ಪೂರ್ತಿಕ ಚಾಲು ಮಾಡಿಕೆಟ್ಟು ಮುಂದೆ ನೀವು ಇದು ಮಾಡ್ರಿ. ಅದಕ್ಕೆ
MLA ಅವರು ಮತ್ತು AC ಅವರು ತಹಸೀಲ್ದಾರ್ ಎಲ್ಲರೂ ಸಹಕಾರ ಕೊಡ್ತಾರ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. ಕೃಷಿ ಆಧಾರಿತ ದೇಶವಾಗಿದೆ. ರೈತ ಈ ದೇಶದ ಬೆನ್ನೆಲುಬು. ರೈತನಿಗೆ ಬೆನ್ನೆಲುಬು ಗೋವು 33 ಕೋಟಿ ದೇವಾನುದೇವತೆಗಳನ್ನ ಹೊಂದಿರುವಂತಹದ್ದು. ಅಂದ್ರೆ ಗೋವಿನಲ್ಲಿರುವಂತಹ ಸಾಕಷ್ಟು ಭೂಮಿ ತಾಯಿಗೆ ಬೇಕಾದಂತಹ ಅಂಶಗಳನ್ನ ಗೋ ಮಾತೆಯಲ್ಲಿ ಇರುವುದರಿಂದ ಈ ಭೂಮಿ ಇವತ್ತಿನವರು ರಕ್ಷಣೆಯಾಗಿ ಉಳಿದಿದೆ. ಹೀಗಾಗಿ ನಾವು ಗೋ ಸಂರಕ್ಷಣೆ ಅನಿವಾರ್ಯ, ಅವಶ್ಯ. ಕಾರಣ ಏನಂದ್ರೆ ಅಕಸ್ಮಾತ್ ಏನಾದ್ರು ಗೋ ಸಂತತಿ ಕಡಿಮೆ ಆತಪ್ಪ ಅಂದ್ರ ಈ ದೇಶದ ಕೃಷಿ ಉಳಿಯಂಗಿಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡ್ಕೋಬೇಕು. ಯಾಕಂದ್ರ ಗೋ ಆಧಾರಿತ ಕೃಷಿ ನಮ್ದು. ಗೋವಿನಿಂದ ಸಾವಯವ ಕೃಷಿ ಮುಖಾಂತರ ಈ ದೇಶದ ಕೃಷಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಹೀಗಾಗಿ ನಾಡಿನ ಪ್ರಬುದ್ಧರು, ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತವ್ರು ನಿರ್ಧಾರ ಕೈಗೊಳ್ಳಬೇಕಾದಂತವ್ರು ಈ ಕೃಷಿಯ ಬದಲ, ಯಾಕಂದ್ರೆ ಈ ಭಾಗದ ಸಾಕಷ್ಟು ಸೌಜೋಳ ಆಗೈತಿ, ಅದನ್ನು ಸುಧಾರಣೆ ಮಾಡ್ಬೇಕಂದ್ರೆ ಗೋವಿನ ಬರುವಂತಹ ಸಗಣಿ ಆಗಿರ್ಬೋದು, ಸಾವಯವ ಗೊಬ್ಬರಗಳನ್ನ ತಯಾರು ಮಾಡೋದ್ರ ಮುಖಾಂತರ ರೈತರಿಗೆ ಜಾಗೃತಿ ಕೊಡ್ಬೇಕು. ಪ್ರತಿಯೊಂದು ಮನೆಗೂ ಒಂದು ದೇಶಿ ಗೋವನ್ನ ಸಾಕಾಣಿಕೆ ಮಾಡಲು ಸರ್ಕಾರ ಪ್ರೋತ್ಸಾಹ ಮಾಡಬೇಕು. ಅದೇ ರೀತಿ ನಮ್ಮ ತಾಲೂಕಿನಲ್ಲಿರುವಂತಹ ಗೋವುಗಳ ಸಂರಕ್ಷಣೆಗೆ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಜಮಖಂಡಿ ಕ್ಷೇತ್ರದ ಶಾಸಕರು ಗುಡಗುಂಟಿ ಅವರು, ಯಾಕಂದ್ರೆ ತಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಅಂದ್ರ ಗೋವಿನ ರಕ್ಷಕರು ಅನ್ನುವಂತ ಒಂದು ವಾತಾವರಣ ಇದೆ. ಹೀಗಾಗಿ ಜಮಖಂಡಿ ಕ್ಷೇತ್ರದ ಶಾಸಕರು ಜಗದೀಶ್ ಗುಡಗುಂಟಿ ಅವರು ಗೋಶಾಲೆ ಮಾಡಲು ಅತಿ ಶೀಘ್ರದಲ್ಲಿ ಆಸಕ್ತಿಯನ್ನು ವಹಿಸಿ ಒಂದು ಸ್ಥಳವನ್ನ ಗುರುತಿಸಿ ಗೋಶಾಲೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹ ನಮ್ದೇನು ಜಮಖಂಡಿ ತಾಲೂಕಿನ ರೈತರದಿದೆ, ಜಮಖಂಡಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದೆ. ಆ ಒಂದು ಆಶೆಯನ್ನ ತಾವು ಈಡೇರಿಸಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸುತ್ತೇನೆ. ನನ್ನ ಹೆಸರು ಸುರೇಶ್ ಹೆಂಚನಾಳ್, ಚಿಕ್ಕಪಡ್ಸಲ್ಗಿ. ಗೋಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಏನು ದೇಶಾದ್ಯಂತ ಒಂದು ಜಾಗೃತಿ ಇದ್ರೂ ಕೂಡ ಜಮಖಂಡಿ ನಗರದಲ್ಲಿ ಗೋವುಗಳನ್ನ ಬೇಕಾಬಿಟ್ಟಿ ರಸ್ತೆ ಮೇಲೆ ಬಿಡೋದ್ರಿಂದ ಆ ಗೋವುಗಳು ಪ್ಲಾಸ್ಟಿಕ್ ತಿಂದು ಅವ ಸಾಯೋದಲ್ಲದೆ ಜನಸಾಮಾನ್ಯರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಗೋಗಳ ರಕ್ಷಣೆ ಆಗ್ಬೇಕು, ಅವುಗಳ ಆರೋಗ್ಯ ಕೂಡ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಒಂದು ಯೋಗ್ಯವಾದಂತ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಒಂದು ತಾಲೂಕು ಆಡಳಿತಕ್ಕೆ ಆಗ್ರಹ ಮಾಡ್ಕೊಳ್ತಾ ಇದ್ದೇವೆ. ದರ್ಯಪ್ಪ ದಾನಗೌಡ್.